ನಾಪಕ್ಲು ಸಮೀಪದ ಬೇತು ಗ್ರಾಮದ ಮಕ್ಕಿ ಶಾಸ್ತಾವು ದೇವರ ವಾರ್ಷಿಕ ಉತ್ಸವ 2 ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಮಂಗಳವಾರ ದೇವಾಲಯದ ಆವರಣದಲ್ಲಿ ನಡೆದ 2 ಪ್ರಮುಖ ಕೋಲಗಳೊಂದಿಗೆ ಉತ್ಸವ ಸಂಪನ್ನಗೊಂಡಿತು. ಮಕ್ಕಿ ಶಾಸ್ತಾವು ಸನ್ನಿಧಿಯಲ್ಲಿ ಬೆಳಿಗ್ಗೆ ಅಜ್ಜಪ್ಪ ಕೋಲ ಹಾಗೂ ಮಧ್ಯಾಹ್ನ ವಿಷ್ಣುಮೂರ್ತಿ ಕೋಲಗಳು ತಮ್ಮ ಸಾಂಪ್ರದಾಯಿಕ ವೇಷಭೂಷಣಗಳೊಂದಿಗೆ ಬೇಲೇರಿ ಗಮನ ಸೆಳೆದವು. ಈ ಸಂದರ್ಭ ಊರ ಹಾಗೂ ಪರವೂರ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಉತ್ಸವದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಶ್ರದ್ಧಾಭಕ್ತಿಯಿಂದ ವೀಕ್ಷಿಸಿ ದೇವರಿಗೆ ವಿವಿಧ ರೀತಿಯ ಹರಕೆ ಸೇವೆಗಳನ್ನು ಸಲ್ಲಿಸಿ ಭಾವ ಪರವಶರಾದರು. ದೇವಾಲಯ ಸಮಿತಿ ವತಿಯಿಂದ ಉತ್ಸವ ವೀಕ್ಷಿಸಲು ಬಂದ ಭಕ್ತರಿಗೆ ಅನ್ನದಾನವನ್ನು ಏರ್ಪಡಿಸಲಾಗಿತ್ತು. ಅಪರಾಹ್ನ ಜರುಗಿದ ವಿಷ್ಣುಮೂರ್ತಿ ಕೋಲವನ್ನು ಭಕ್ತರು ಭಯ ಭಕ್ತಿಯಿಂದ ವೀಕ್ಷಿಸಿದ್ರು. ಉತ್ಸವದ ಅಂಗವಾಗಿ ಸೋಮವಾರ ರಾತ್ರಿ ದೀಪಾರಾಧನೆ ನಡೆಯಿತು. ಅರ್ಚಕ ಮಕ್ಕಿ ದಿವಾಕರ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದ್ರು. ಮಕ್ಕಿ ಶಾಸ್ತಾವು ದೇವರ ವಾರ್ಷಿಕ ಉತ್ಸವದಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಭಾಗವಹಿಸಿದ್ರು. ಈ ಸಂದರ್ಭ ದೇವರ ಪ್ರಸಾದವನ್ನು ಸ್ವೀಕರಿಸಿದ್ರು. ಬಳಿಕ ಮಾತನಾಡಿದವರು, ಈ ಕ್ಷೇತ್ರ ಅತ್ಯಂತ ಪುರಾತನ ಇತಿಹಾಸ ಹೊಂದಿರುವ ಶ್ರದ್ಧಾ ಕೇಂದ್ರವಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಎಂಬ ನಂಬಿಕೆಯಿಂದ ಇಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಎಂದರು. ಇಲ್ಲಿಯ ವ್ಯವಸ್ಥೆ ಕೂಡ ಉತ್ತಮವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿ ಎಲ್ಲರಿಗೂ ಶುಭ ಹಾರೈಸಿದರು. ಇಲ್ಲಿ ಹೋಯ್ತು ಗೋಟುಲಿ ಪೋಕಾಯಿ आज आज बात बात बाजू वाले का जाट होना अरे ना होगा ये तो प्रकार कोलिंग के ಅಂದ್ರೆ ನಾಡ ತಾತಾರು ಉಸರು ಹೋಗತ್ತ ಬಂದಿತ್ತು ಮುತ್ತೂರಿ ಒಣಿಸೆ ದೈಯಿಂದ ಬಂದಲಿಕ್ಕೆ ನಾ ದೈ ನಿನ್ನೆ ಕೊಟ್ಟಿ ಇದೇ ಪೋಲೆ ಇನ್ನ ನಾಡ ಸಾರ್ತವ್ರ ನಡಕ್ಕೆ ಏ ಪೋಲೆ ಬಂದಿದ್ದೀನಿ ಬೋಡಿನ ಹೋಪೆ ಅದೇ ಪೋಲೆ ನೀ ಹೆಚ್ಚ ಕಾಲಕ್ಕೆ ನಾಡ ರಾಜ್ಯ ಸೇವರ ಇನ್ನ ನಾಡ ದೇಶ ಸೇವೆ ನಿನ್ನ ಕೂಪಲೆ ಕೊಂಡು ಕೊಟ್ಟಿದ್ದಾರೆ ನಾನು ಸಾರ್ತವ್ಯ ತಾನು ನಾಡ ಬೊಂಬಾಲೆ ಚೆನ್ನ ಸೈಡ್ ಬರೀ ಬೊಂಬಾಲೆ ಕೊಡುಗಲ್ಲ ಬರ್ತಪ್ಪ ಇನ್ನತ್ತನತ್ತು ತೊಂದರೆ ಹಾನ ಕೈ ಹಚ್ಚಿಗೆ ನೀಚಿಕಿತ್ತೆ ನಾಡ ಪಾಕುಣ್ಯಕ್ಕೆ ಇನ್ನ ನಾಡ ಬೊಮ್ಮಾಲೆ ಕೊಡುಗಲ್ಲ ಕೋಳಿ ಕುತ್ತಿ ಎಂದರೆ ಪಾಕೊಂಡು ಅದೇ ಪೋಲೆ ನೀಡ ಕೋಳಿ ಕೊಂಡು ಕೊಟ್ಟಿದ್ದಾರೆ ಸೈಡ್ ಬಿಡ್ರೆ ಅದನ್ನ ನಾಡ ನೇರ್ನಲ್ಲ ನಾಡ ತಲೆಬಲೇಶ್ವರ ಆಶೀರ್ವಾದ ಹೆಂಗ ಕೂಡ ಮಾಡಿ ನಿಂತು ಕೊಂಡು ಕೊಡ್ತೀವಿ ಭಯ ಬಿಡ್ಕೊಂಡ ಈ ಪರಂಪರೆ ಇರುವಂತಹ ಒಂದು ಪುಣ್ಯಕ್ಷೇತ್ರ ಅತಿ ಹೆಚ್ಚು ನಂಬಿಕೆಯಿಂದ ಬಂದು ಅವರ ಬೇಡಿಕೆಗಳೆಲ್ಲ ದೇವರು ಈಡೇರಿಸ್ತಾರೆ ಅಂತ ಹೇಳುವಂಥ ಭಕ್ತಾದಿಗಳು ತಮ್ಮ ನಂಬಿಕೆಯನ್ನು ಅರ್ಪಣೆ ಮಾಡ್ತಾರೆ.
ಇವತ್ತೊಂದು ವಿಶೇಷವಾದಂತಹ ದಿನ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಎಲ್ಲರಿಗೂ ಕೂಡ ಮತ್ತು ಸಮಸ್ತ ಜನರಿಗೆ ಆ ದೇವರು ಒಳ್ಳೇದು ಮಾಡಲಿ ಪ್ರಾರ್ಥನೆ ಮಾಡ್ತೀವಿ. ಹಾಗೆ ಇಲ್ಲಿಯ ವ್ಯವಸ್ಥೆ ಕೂಡ ಬಹಳ ಒಳ್ಳೆ ರೀತಿಯಲ್ಲಿ ಅನುಕೂಲಕರವಾಗಿ ನಮ್ಮ ಪೂಜೆ ಅನುಸರಿಸಲಿಕ್ಕೆ ಮತ್ತು ಆಹಾರ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ.